ಇಂದು ಸ್ವಾತಂತ್ರ್ಯೋತ್ಸವದ ದಿನ. ಭಾರತವು ಸ್ವಾತಂತ್ರ್ಯವನ್ನು ಪಡೆದ ದಿನ. ನಮ್ಮ ಜೆ ಮಾರುಸ್ ಅವರು ಹೇಗೆ ತಾನೇ ಮರೆತಾರು? ಅವರು ಇಂದು ಆಗಸ್ಟ್ 15ರ ಈ ಬರಹದಲ್ಲಿ ಒಂದು ಉತ್ತಮವಾದ ಲೇಖನವನ್ನು ಪ್ರಸ್ತುತಪಡಿಸಿದ್ದಾರೆ. ಶಿರೋನಾಮೆ ಇಂಡಿಪೆಂಡೆನ್ಸ್ ಡೇ ಅಂಥೇಳಿ ಅಪರೂಪವೆನಿಸುವ ಒಂದು ಲೇಖನವನ್ನು ಬರೆದಿಟ್ಟು ನಮ್ಮ ದೇಶದ ಒಂದು ಅಭಿಮಾನವನ್ನು ತಾವು ನಮ್ಮಲ್ಲಿಯೂ ಒಂದು ಅಪೂರ್ವವಾಗಿ ಅದನ್ನು ಪ್ರಚೋದಿಸಿದ್ದಾರೆ. ಮುಂಚೆ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಏನಿದೆ ಈ ಬರಹದಲ್ಲಿ ಓದ್ತೇನೆ. ಮೊದಲು ಇಂಗ್ಲೀಷ್, ಆಮೇಲೆ ಕನ್ನಡದ ಅನುವಾದವನ್ನು. This is the day of which every Indian should be proud. It is our most precious blessing, one for which we as a nation must be devotedly thankful. It is with deep love and gratitude that we today recall to memory our great heroes and heroines of the past, heroes and heroines from every caste and creed, heroes and heroines from every walk of life. It is at the cost of their lives and at the price paid in blood and tears that this day was made possible. It is any wonder then that we celebrate this day with joy and pride. God has been so good to us. He gave us this vast and fertile subcontinent, and He has given us the freedom to enjoy it. We can show our appreciation of this great gift by doing all within our powers to preserve that freedom for ourselves and our fellow men. Oh, very good. ಅಂಡರ ಬರಹ ಇದೆ. ಬರೆದ ಮಹನೀಯರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. It is my belief that liberty is the natural and God-given right of man. ಇಂಡಿಪೆಂಡೆನ್ಸ್ ಡೇ. ಭಾರತ ದೇಶ ಸ್ವತಂತ್ರವನ್ನು ಪಡೆದ ದಿನವಿದು. ಈ ದಿನ ಪ್ರತಿಯೊಬ್ಬ ಭಾರತೀಯ ಅಭಿಮಾನದಿಂದ ಆಗಸ್ಟ್ 15 ಅಂಥೇಳಿ ಹೃದಯದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಅನ್ನತಕ್ಕಂಥ ದಿನ, ಆ ಅಪೂರ್ವವಾದ ಅನುಭವವನ್ನು ಪಡೆಯುವಂತಹ ದಿನ. ನಾವು ಪಡೆದ ಅತ್ಯಂತ ಅಮೂಲ್ಯವಾದ ಆಶೀರ್ವಾದ ಇದು ಆ ದೇವರಿಂದ. ಇದಕ್ಕಾಗಿ ನಾವು ಭಾರತೀಯರು ಭಕ್ತಿಯುತರಾಗಿ ಕೃತಜ್ಞರಾಗಿರಲೇಬೇಕು. ಇಂದಿನ ದಿನದಂದು ನಾವು ತುಂಬ ಹೃದಯದಿಂದ ಹಾಗೂ ಕೃತಜ್ಞತೆಯಿಂದ ಆ ಯೋಧಣಿಯರನ್ನು ನಮ್ಮ ನೆನಪಿನಲ್ಲಿಯೇ ಸ್ಮರಿಸತಕ್ಕದ್ದು. ಆ ಸ್ವಾತಂತ್ರ್ಯ ಯೋಧಿಣಿಯರು ಎಷ್ಟೊಂದು ಜಾತಿಗಳಾಗಿದ್ದವರು, ಎಷ್ಟೊಂದು ಸಮಾಜದ ರಂಗಗಳಿಂದ ಬಂದಿದ್ದಾಗಿದ್ದರಲ್ಲ. ಕೇವಲ ಒಂದೇ ಒಂದು ಇದರಲ್ಲ, ಸಮಸ್ತ ಜಾತಿಗಳಲ್ಲಿ, ಸಮಸ್ತ ಪಂಗಡಗಳಲ್ಲಿ, ಸಮಸ್ತ ರಾಜ್ಯಗಳಿಂದ
ಆ ಸ್ವಾತಂತ್ರ್ಯ ಯೋಧರು ಬಂದು ಆವಾಗ ಹೋರಾಡಿದ್ದರು. ಈ ಮಹನೀಯರು ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜೀವನವನ್ನು ಪಣಕ್ಕಿಟ್ಟಿದ್ದರು. ಅಷ್ಟೇ ಅಲ್ಲ, ಅವರು ಎಷ್ಟೊಂದು ರಕ್ತವನ್ನು ಸುರಿಸಿದ್ದಾರೆ, ಎಷ್ಟೊಂದು ಕಣ್ಣೀರು ಹರಿಸಿದ್ದಾರೆ, ಅದಕ್ಕೆ ಲೆಕ್ಕವಿಲ್ಲ. ಇವುಗಳೇ ಈ ದಿನಕ್ಕಾಗಿ ಅವರು ನೀಡಿದ ಬೆಲೆ. ಈ ಸ್ವಾತಂತ್ರ್ಯಕ್ಕಾಗಿ ನೀಡಿದ ಬೆಲೆ ಈಗ ಹೇಳಿದ ಮಾತುಗಳು. ಸ್ವಾತಂತ್ರ್ಯ ದೊರಕಿದೆ. ನಾವಿಂದು ಈ ದಿನವನ್ನು ಸಂತೋಷದಿಂದ, ಅಭಿಮಾನದಿಂದ ಆಚರಿಸುವುದರಲ್ಲಿ ಎಷ್ಟೊಂದು ಆಶ್ಚರ್ಯವಿದೆ. ಯಾಕಂದರೆ ಅವರ ಅತ್ಯಂತ ಅಭೂತಪೂರ್ವ ಹೋರಾಟವನ್ನು ನೆನಪಿಸಿಕೊಂಡರೆ ನಾವು ಇಷ್ಟೊಂದು ಸಂತೋಷ, ಅಭಿಮಾನದಿಂದ ಇದನ್ನು ಆಚರಿಸ್ತಾ ಇದ್ದೇವಲ್ಲ, ಇದು ಎಷ್ಟೊಂದು ಆಶ್ಚರ್ಯದ್ದು ಅಂತ ಹೇಳಿಲ್ಲ ಮಾಡಿಸ್ತವರು ಒಂದು ನಮೂನಿ ಅಪೂರ್ವವಾದ ತಮ್ಮ ಬರಹದ ಶೈಲಿಯನ್ನು ಇಡ್ತಾ ಇದ್ದಾರೆ. ದೇವರು ನಮಗೆ ಎಷ್ಟೊಬ್ಬ ಒಳ್ಳೆಯವನಾಗಿದ್ದಾನಲ್ಲವೇ? ಯಾಕಂದರೆ ಈ ಭೂಮಿ, ಈ ಭರತ ಭೂಮಿ, ವಿಶಾಲವಾದ ಭರತ ಭೂಮಿ, ಫಲವತ್ತಾದ ಈ ಉಪಖಂಡ, ಇದನ್ನು ನಮಗೆ ಆತ ದೇವರು ದಯಪಾಲಿಸಿದ್ದಾನೆ. ಇದನ್ನು ಸಂತೋಷದಿಂದ ಎಲ್ಲರೂ ಕೂಡಿಕೊಂಡು ಸಂತೋಷದಿಂದ ಅನುಭವಿಸಲು ಈಗ ನಮಗೆಲ್ಲರಿಗೂ ಸಿಕ್ಕದ್ದು ಏನು? ಸ್ವಾತಂತ್ರ್ಯ. ಅದನ್ನು ನಾವು ತಿಳಿದುಕೊಳ್ಳಬೇಕು. ದೇವರು ನೀಡಿದ ಈ ಮಹಾ ಕೊಡುಗೆ, ಈ ಸ್ವಾತಂತ್ರ್ಯ ಕುರಿತು ನಮ್ಮ ಮೆಚ್ಚುಗೆ, ನಮ್ಮ ಗೌರವ, ನಮ್ಮಲ್ಲಿರುವ ಸಮಸ್ತ ಶಕ್ತಿ ಸಾಮರ್ಥ್ಯಗಳಿಂದ ಈ ಸ್ವಾತಂತ್ರ್ಯವನ್ನು ಸಂರಕ್ಷಿಸುವಲ್ಲಿ ನಮಗಾಗಿ ಅಲ್ಲದೆ, ಸ್ವಾತಂತ್ರ್ಯವನ್ನು ರಕ್ಷಿಸುವುದು ನಮಗಾಗಿಯೂ ಅಲ್ಲದೆ ನಮ್ಮ ಸಮಸ್ತ ದೇಹವಾಸಿಗಳ ಸಲುವಾಗಿ ಇದನ್ನು ತಪ್ಪದೇ ಮಾಡುವಂತಹ ಅಭೂತಪೂರ್ವ ಆದರ್ಶ, ಅಭೂತಪೂರ್ವ ಒಂದು ಹೃದಯದ ಮಿಡಿತ ಯಾವಾಗಲೂ ನಮ್ಮಲ್ಲಿ ಒಳಗೆ ಇರತಕ್ಕದ್ದು. ಎಷ್ಟೊಂದು ಅಪೂರ್ವವಾದ ಬರಹ ಅಲ್ಲವೇ? ಜೆ ಮಾರುಸ್ ಅವ್ರದ್ದು ಕ್ರಿಶ್ಚಿಯನ್ ಇಂಡಿಯನ್ ಆದರೂ ಎಷ್ಟೊಂದು ಅದ್ಭುತವಾಗಿ ಬರೆದಿಟ್ಟಿದ್ದಾರೆ ಅಂತ. ಇನ್ನು ಕೆಳಗಿನ ಆ ಬರಹ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರದು. ನನ್ನ ನಂಬಿಕೆ ಏನಪ್ಪ ಅಂದರೆ ಸ್ವಾತಂತ್ರ್ಯ ಸಹಜವಾಗಿದ್ದು, ಅದು ನಮಗೆ ಬಂದುಬಿಟ್ಟದ. ದೇವರು ಮನುಷ್ಯನಿಗೆ ಇದಿಟ್ಟಂಥ ಹಕ್ಕು ಇದು. ಪ್ರತಿಯೊಬ್ಬ ಮನುಷ್ಯನಿಗೆ ಆ ಸ್ವಾತಂತ್ರ್ಯವನ್ನುವುದು ಆ ದೇಶವಿರಲಿ, ಮನುಷ್ಯನಿಗಾಗಿರಲಿ, ಆ ಸ್ವಾತಂತ್ರ್ಯ ಎಂಬುದು ಆತನಿಗೆ ದೊರೆತಿರುವಂಥ ಹಕ್ಕು ಅಂತ ಹೇಳುವಂಥ ಅಪೂರ್ವವಾದ ಬರಹವನ್ನು ಇರಿಸಿದ್ದಾರೆ ಇಲ್ಲಿ ಅಂತ ಹೇಳುತ್ತಾ, ಸ್ವಾತಂತ್ರ್ಯೋತ್ಸವಕ್ಕಾಗಿ, ಈ ಸ್ವಾತಂತ್ರ್ಯದ ಮಹಾನ್ ದಿನಕ್ಕಾಗಿ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.